ಹಲೋ ಹಾಯ್ ಫ್ರೆಂಡ್ಸ್, ಇವತ್ತು ನೋಡಿ ಬೇಳೆ ಮತ್ತು ಮೂಲಂಗಿ ಸಾರು ಮಾಡೋದನ್ನು ಹೇಳ್ಕೊಡ್ತೀನಿ. 1 ಕಪ್ಪು ಬೇಳೆ ತೊಗೊಂಡಿದ್ದೀನಿ ಮತ್ತು ಒಂದು 4-5 ಮೂಲಂಗಿ ಹೆಚ್ಚಿಕೋಬೇಕು ಚೆನ್ನಾಗಿ. ಆಮೇಲೆ ಒಂದು ಕುಕ್ಕರ್ಗೆ ಬೇಳೆ ಮತ್ತು ಮೂಲಂಗಿ ಹಾಕಿ ವಾಶ್ ಮಾಡಿಕೊಂಡು ಅದಕ್ಕೊಂದು ಚೊಂಬು ನೀರು ಹಾಕಬೇಕು. ಅಳತೆ ನೋಡಿ ಹಾಕ್ಕೊಳ್ಳಿ. ಒಂದು ಕುಕ್ಕರಲ್ಲಿಟ್ಟು ಎರಡನ್ನೂ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಈ ಥರ ಬೇಯ್ದಿದೆ. ಆಮೇಲೆ ಒಂದು ಸೈಡಲ್ಲಿ ಒಂದು ಈರುಳ್ಳಿ ಹೆಚ್ಕೊಂಡಿರ್ತೀನಿ. ಒಗ್ಗರಣೆಗೆ ತಟ್ಟೆಯಲ್ಲಿ ಮತ್ತು ಒಂದು ಬಟ್ಲಲ್ಲಿ ಖಾರದ ಪುಡಿ ಧನಿಯಾ ಪುಡಿನ ಎತ್ತಿಟ್ಕೊಳ್ಳಿ. ಅದು ಇನ್ನೊಂದು ತಟ್ಟೆಯಲ್ಲಿ ನಿಮಗೆ ಒಗ್ಗರಣೆಗೆ ಆಗುವಷ್ಟು ಕರಿಬೇವಿನ ಸೊಪ್ಪು, ಈರುಳ್ಳಿ, ಜೀರಿಗೆ ಮತ್ತು ಸಾಸಿವೆ ಹಾಕಿ ಒಗ್ಗರಣೆ ಕೊಟ್ಟು ಅದಕ್ಕೆ ನಾವೇನು ಖಾರದ ಪುಡಿ ಧನಿಯಾ ಪುಡಿ ಅದು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಒಗ್ಗರಣೆಗೆ ಹಾಕಬೇಕು. ಹಾಕಾದ್ಮೇಲೆ ಬೇಯಿಸ್ಕೊಂಡಿರೋ ಈ ಮೂಲಂಗಿ ಮತ್ತು ಬೇಳೆನ ಅದನ್ನು ಹಾಕಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕೈ ಆಡಿ ನಿಮಗೆ ಸಾರು ರೆಡಿ.